ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಂತೂ ಸೂಪರಾಗಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೀನು ತಂದಿದ್ರು, 3 kg ಮೀನಿತ್ತು. ಅದು ಎಲ್ಲ ಜೀವಾಗಿರೋದು. ಇವರೆಲ್ಲ ನನ್ನ ಮಗಳಂತ ಎದುರ್ಕೋತಾಯಿಲ್ಲ. ಇವರೆಲ್ಲ ನೋಡಿ ಮುಟ್ಟಿ ಇದು ಮಾಡ್ತಿದ್ರು. ಮುಟ್ಟಬೇಡಿ ಅಂದರೆ ಮುಟ್ತಾಯಿದ್ರು. ಅಷ್ಟರಲ್ಲಿ ನಾನು ಚಿಕನ್ ಸಾಂಬಾರು ಮಾಡಿದ್ದೆ. ಇವತ್ತು ಕರೆಂಟ್ ಹೋಗ್ಬಿಡುತ್ತೆ ಅಂತ ಬೇಗನೆ ಮಸಾಲೆ ಎಲ್ಲ ರುಬ್ಕೊಂಡು ಚಿಕನ್ ಮೊಟ್ಟೆ ಕೋಳಿ ಸಾಂಬಾರು ಮಾಡಿಬಿಟ್ಟೆ. ಯಾವ್ದು ಬೇಗ ಆಗುತ್ತೋ ಅದು. ಇನ್ನು ತಲೆಕಾಲು ಥರ ಕೇಳಿದ್ರು ಬಂದಿರಲಿಲ್ಲ, ಅದು ಲೇಟಾಯಿತು. ತಲೆಕಾಲು ಒಗ್ಗರಣೆಗೆ ಹಾಕಿದ್ದೆ. ಅದಕ್ಕೆ ಫಸ್ಟೇ ಮಸಾಲೆನೆಲ್ಲ ರುಬ್ಬಿಟ್ಕೊಂಡಿದ್ದೆ. ಅದೆಲ್ಲ ಆದಮೇಲೆ ಫಿಶ್ ಸಾಂಬಾರಿಗೆ ಟೊಮೊಟೊ ಬೇಯಿಸಿ ಮಾಡ್ತಾಳೆ. ಇದು ಸ್ವಲ್ಪ ಸ್ಮೂತ್ ಆಗಲಿ ಅಂತ ಹುಣ್ಸೆಹಣ್ಣು ಅದರಲ್ಲೇ ನೆನೆ ಹಾಕಿದ್ದು ಅಷ್ಟೇ. ಟೊಮೊಟೊನ ಬೇಯಿಸಿ ರುಬ್ತಾಳೆ, ನಾವು ಹಂಗೆ ರುಬ್ತೀವಿ. ಇವಳು ಬೇಯಿಸಿ ರುಬ್ತಾಳೆ. ಆಮೇಲೆ ಮ್ಯಾರಿನೇಟ್ ಮಾಡೋ ಕಬಾಬ್ ಇಟ್ಟಿದ್ವಿ. ಇದೆಲ್ಲ ಆದಮೇಲೆ ನನಗಂತೂ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಅಂದರೆ ಹಂಗೆ ಡೈಲಿ ಬೇಗ ತಿಂತಿದ್ವಲ್ಲ, ಈಗ ಸ್ವಲ್ಪ ಲೇಟಾಯಿತು. ಹೊಟ್ಟೆನೂ ಬೇಗ ಹಸಿವಾಗ್ತಿತ್ತು, ಮತ್ತು ವೆರೈಟಿ ಬೇರೆ ಇತ್ತಲ್ಲ, ಸ್ವಲ್ಪ ಬೇಗನೆ ಹೊಟ್ಟೆ ಹಸಿವಾಗ್ತಿತ್ತು. ಈ ಗಲಾಟೆಯಲ್ಲಿ ನಮ್ಮ ಚೋಟು ಮಲಗಿರೋದೇ ಹೆಚ್ಚು. ತುಂಬ ಗಲಾಟೆ ಮಾಡ್ತಾರೆ, ಇಷ್ಟು ಹುಡುಗರುಗಳು ಸೇರ್ಕೊಂಡ್ಬಿಟ್ಟು. ಆ್ಯಕ್ಚುಲಿ ನಾವು ಊಟ ಎಲ್ಲ ತಿಂದ್ಕೊಂಡು ಊಟದ ವೀಡಿಯೋ ಮಾಡೋಕ್ಕಾಗಲ್ಲ ಈ ಮಕ್ಕಳನ್ನ ಕಟ್ಕೊಂಡು. ಊಟ ಎಲ್ಲ ತಿಂದ್ಕೊಂಡು ನಾವು ನಮ್ಮ ಅಕ್ಕ ಮನೆ, ಇನ್ನೊಂದು ಅಕ್ಕ ಮನೆ ಇದೆ, ಅಂದರೆ ನಮ್ಮ ದೊಡ್ಡಮ್ಮನ ಮಗಳು, ಅವ್ರ ಮನೆಗೆ ಹೊರಟ್ವಿ. ಇಲ್ಲಿಂದ ಒಂದು ಎಷ್ಟು ಪರ್ಫೆಕ್ಟಾಗಿ ನಂಗೆ ಗೊತ್ತಿಲ್ಲ, ಒಂದು 5-6 ಕಿಲೋಮೀಟ್ರ್ ಇರಬೇಕೇನೋ ಗೊತ್ತಿಲ್ಲ. ಆಮೇಲೆ ಅಲ್ಲಿಗೆ ರೀಚ್ ಆದಮೇಲೆ ಅವ್ರ ಮನೇಲಿ ಒಂದು ಫಿಶ್ ಟ್ಯಾಂಕ್ ಇದೆ. ಹುಡುಗರು ಹೋದಾಗೆಲ್ಲ ಫಿಶ್ ಜೊತೆ ಆಟ ಆಡೋದೇ ಕೆಲಸ. ಒಂಥರ ಅವು ಕ್ಯೂಟಾಗಿ ಆಡ್ತಿರ್ತಾವಲ್ಲ, ಅದು ನೋಡೋಕ್ಕೆ ಮಕ್ಳಿಗೆ ಖುಷಿ ಆಗುತ್ತೆ. ನಮ್ಮ ಚೋಟು ಫಸ್ಟ್ ಟೈಮ್ ನೋಡ್ತಿದ್ದಾನೇನೋ ನನಗೆ ಗೊತ್ತಿಲ್ಲ, ಹೋಗೋದನ್ನು ತುಂಬ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದ. ಬಾ ಅಂತ ಕರೆದ್ರೂ ಹಿಂದಕ್ಕೆ ಬರ್ತಾನೆ ಇರಲಿಲ್ಲ. ಅವನು ಫಿಶ್ ಟ್ಯಾಂಕ್ ಹತ್ರನೇ ಇದ್ದ. ಇದೆಲ್ಲ ಆದಮೇಲೆ ಈ ಮಕ್ಕಳುಗಳು ಸೇರ್ಕೊಂಡು ಅವ್ರ ಪಾಡ್ಗೆ ಅವ್ರು ಆಟ ಆಡ್ತಿದ್ರು. ನನ್ನ ಮಗಳಿಗೆ ಸ್ವಲ್ಪ ಬಿರಿಯಾನಿ ಮಾಡಿದ್ದಕ್ಕ, ಬಿರಿಯಾನಿ ತಿನ್ಸೋಣ ಅಂತ ಇಸ್ಕೊಂಡೆ. ಅವಳು ತಿನ್ನಲಿಲ್ಲ. ನನಗೆ ಅಲ್ಲೇ ತಿಂದು ಬಂದಿದ್ದೆ ಅಂದ್ಬಿಟ್ಟು ಸಾಕಂತೇಳಿ ಸ್ವಲ್ಪ ಹಾಕ್ಸ್ಕೊಂಡೆ. ಅದಾದಮೇಲೆ ಇವರು ಅಲ್ಲಿ ಯಾರೋ ಹುಳ್ಳಿಕಾಯಿ ಗಿಡನೇ ಸಮೇತ ಕೊಟ್ಬಿಟ್ಟಿದ್ರು. ಅದನ್ನೆಲ್ಲ ಬಿಡ್ಸ್ಕೊಂಡು ಕೂತಿದ್ರು. ನಮ್ಮ ಅಕ್ಕ ಫೋನ್ ನೋಡ್ಕೊಂಡು ಕೂತಿದ್ದಾಳೆ. ನನ್ನ ಮಗಳು ಅಂತೂ ತೀಟೆ, ಅಲ್ಲೂ ತೀಟೆ, ಎಲ್ಲರೂ ತೀಟೆ. ಅಲ್ಲಿಂದ ನಾವು ಬಂದ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ಬರಬೇಕಾದ್ರೆ ಅದೊಂಥರ ನೇಚರೆಲ್ಲ ಚೆನ್ನಾಗಿತ್ತು ರೋಡ್ಸಲ್ಲಿ. ಮತ್ತು ಗಾಳಿನೂ ಅಷ್ಟೇ, ಅಷ್ಟು ಬಿಸಿಲು ಇರಲಿಲ್ಲ. ನಮ್ಮ ಚೋಟಿಗೆ ನಿದ್ದೆ ಬೇರೆ ಬಂದುಬಿಟ್ಟಿತ್ತು. ಇವತ್ತಿನ ಬ್ಲಾಗ್ ಇಷ್ಟೇ, ಮಿನಿ ಬ್ಲಾಗ್ ಥರ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.